ಓಂ ಶಾಂತಿ ವೀಕ್ಷಕರೇ, ಅಭಿಮಾನಿಗಳೇ, ಗುರುಮಕ್ಕಳೇ, ಭಕ್ತರೇ, ನಿಮ್ಮೆಲ್ಲರಿಗೊಳದಾಗಲಿ. ಮಯೂರ ಶಿಖಿ ಅಥವಾ ಅನಂತ ಶೇಷನಾಗ ಶಿರ ಅಥವಾ ಸುಬ್ರಹ್ಮಣ್ಯನಾಗ ಶಿರ, ಈ ರೀತಿ ಒಂದು ಗಿಡಮೂಲಿಕೆ ಇರುತ್ತೆ. ಈ ಗಿಡಮೂಲಿಕೆ ಬಂದು ದೇವಸ್ಥಾನಗಳ ಕೋಟೆಗಳು, ದೇವಸ್ಥಾನಗಳ ಗೋಡೆಗಳು, ಹಾಗೆ ರಾಜಮನೆತನಗಳ ಕೋಟೆಗಳು, ಆ ಕೋಟೆಗಳ ಗೋಡೆಗಳ ಬಿರುಕುಗಳಲ್ಲಿ ಈ ಒಂದು ಮಯೂರ ಶಿಖಿ ಅಥವಾ ಅನಂತ ಶೇಷನಾಗಶಿರ ಅಥವಾ ಸುಬ್ರಹ್ಮಣ್ಯ ನಾಗಶಿರ ಅನ್ನುವ ಈ ಒಂದು ಗಿಡಮೂಲಿಕೆ ಬೆಳೆಯುತ್ತೆ. ಈ ಮಯೂರ ಶಿಖಿ ಕೋಟೆಗಳ ಮೇಲೆ ಬೆಳೆಯುತ್ತೆ. ಕೋಟೆಗಳಂದ್ರೆ ಏನು? ದೊಡ್ಡ ದೊಡ್ಡ ಕೋಟೆ ಇರುತ್ತಲ್ಲ, ರಾಜಮನೆತನಗಳು, ಅವರ ಅರಮನೆಗಳು ಅಥವಾ ರಾಜ್ಯ, ಅದಕ್ಕೆ ಕೋಟೆಗಳಿರುತ್ತೆ. ಸುತ್ತಲೂ ದೊಡ್ಡದಾದ ಎತ್ತರವಾದ ಗೋಡೆಗಳು, ಆ ಒಂದು ಬಿರುಕುಗಳಲ್ಲಿ ಅಥವಾ ಗೋಡೆಗಳ ಮೇಲೆ ಇದು ಬೆಳೆಯುತ್ತೆ. ಇನ್ನು ದೇವಸ್ಥಾನಗಳು, ಹಳೆಯ ದೇವಸ್ಥಾನಗಳು, ದೊಡ್ಡ ದೊಡ್ಡ ಕಲ್ಲುಗಳು, ಬಂಡೆಗಳು ಇರುತ್ತೆ. ಆ ಗೋಡೆಗಳಲ್ಲಿ, ಬಿರುಕುಗಳಲ್ಲಿ ಮೇಲೆ ಬೆಳೆಯುತ್ತೆ. ಜೊತೆಗೆ ಬೆಟ್ಟ, ಗುಡ್ಡ, ಬಂಡೆಗಳಲ್ಲಿ ಕೂಡ ಈ ಒಂದು ಗಿಡಮೂಲಿಕೆ ಬೆಳೆಯುತ್ತೆ. ಇವತ್ತು ನಾವು ಇದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ವೀಕ್ಷಕರೇ, ಗುರುಮಕ್ಕಳೇ, ಭಕ್ತರೇ, ಅಭಿಮಾನಿಗಳೇ, ಈ ಗಿಡಮೂಲಿಕೆಯಿಂದ ಏನೆಲ್ಲ ಉಪಯೋಗ ಆಗುತ್ತೆ ಅಂದರೆ, ಈ ಗಿಡಮೂಲಿಕೆಯನ್ನು ನಾವು ಸುಮ್ಮನೆ ಕಿತ್ಕೊಂಡು ಬಂದು ಅಥವಾ ಎಲ್ಲೋ ಒಂದು ಅಂಗಡಿಗಳಲ್ಲಿ ಅಥವಾ ಇನ್ನೆಲ್ಲೋ ರೆಡಿಮೇಡ್ ತೊಗೊಂಡು ಬಂದು ಆಯುರ್ವೇದ ಔಷಧಿ ಮಾಡ್ಕೋಬೋದು. ಅದು ಫಲಕಾರಿ ಆಗುತ್ತೆ. ಆಯುರ್ವೇದ ಔಷಧಿ ಜೊತೆಗೆ ಮಂತ್ರಸಿದ್ಧಿ ಇದ್ದರೆ ಬಹಳ ಮುಖ್ಯ. ಮಂತ್ರಸಿದ್ಧಿ, ಬೀಜಾಕ್ಷರ ಮಂತ್ರ, ಒಂದು ನಿಯಮ, ಒಂದು ನೀತಿ, ಒಂದು ಮುಹೂರ್ತ ಅಂತಿರುತ್ತೆ. ನಕ್ಷತ್ರ, ಗ್ರಹ ಬಲ, ಗ್ರಹ ಸ್ಥಾನ ಬಲ, ಒಂದು ಮುಹೂರ್ತ ಅಂತಿರುತ್ತೆ. ಅಂದರೆ ಗ್ರಹಣ ಕಾಲ, ಅಮಾವಾಸ್ಯೆ, ಪೌರ್ಣಮಿ, ಅಂದರೆ ಹುಣ್ಣಿಮೆ, ಹಬ್ಬಗಳು, ಒಳ್ಳೆ ಹಬ್ಬಗಳು, ಒಳ್ಳೆ ಪುಣ್ಯಕಾಲಗಳು, ಅಥವಾ ಭಾನುವಾರ ಅಥವಾ ಗುರುವಾರ ಅಥವಾ ಶುಕ್ರವಾರ ಕೀಳಬಾರ್ದು, ಅಥವಾ ಶನಿವಾರ, ಮಂಗಳವಾರ ಇತ್ಯಾದಿ ದಿನಗಳಲ್ಲಿ, ಪುಣ್ಯಕಾಲಗಳಲ್ಲಿ ಈ ಗಿಡವನ್ನು ನಾವು ಕಿತ್ತು ತರಬೇಕು. ಆದರೆ ಕಿತ್ತು ತರುವಾಗ ಒಂದು ನಿಯಮ ಅಂತಿರುತ್ತೆ. ಆ ಗಿಡವನ್ನು ಕೀಳುವುದಕ್ಕೂ ಮೊದಲು ಹಿಂದೆಯ ದಿನ, ಗಿಡವನ್ನು ಕೀಳುವುದಕ್ಕೂ ಮೊದಲು ಹಿಂದೆಯ ದಿನ ನಾವು ಅದಕ್ಕೆ ಒಂದು ಆವಾಹನ ಮಂತ್ರ ಕೊಡಬೇಕು. ಏನು? ಆವಾಹನ ಮಂತ್ರ ಕೊಡಬೇಕು. ಆ ಆವಾಹನ ಮಂತ್ರ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತೀನಿ. ಈ ಆವಾಹನ ಮಂತ್ರವನ್ನು ಕೊಡಬೇಕು. ಇದಾದ ತರುವಾಯ, ಈ ಆವಾಹನ ಮಂತ್ರ ಆದ ತರುವಾಯ ಅವತ್ತು ವಾಪಸ್ ಬಂದುಬಿಡ್ಬೇಕು. ಅದಕ್ಕೆ ಕೇಳಿ, ನಾನು ಗಿಡ ತಗೊಂಡು ಹೋಗ್ತೀನಿ, ನಾಳೆ ಬಂದು ನನಗೆ ಅಪ್ಪಣೆ ಕೊಡಬೇಕು. ಯಕ್ಷಿಣಿ ದೇವತೆ, ಯಕ್ಷರಾಜ, ಯಕ್ಷರಾಣಿ, ವನಸ್ಪತಿ ವೃಕ್ಷ ದೇವತೆ, ಧನ್ವಂತರ ದೇವ, ಅಶ್ವಿನಿ ಕುಮಾರ ದೇವ ಅಂದ್ಬಿಟ್ಟು ಅಲ್ಲಿ ಒಂದು ಪ್ರೇಯರ್ ಮಾಡಿ ಈ ಒಂದು ಮಂತ್ರ, ಬೀಜಾಕ್ಷರ ಮಂತ್ರ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಮಮ ಕಾರ್ಯ ಸಿದ್ಧಿಂ ಕುರುಕುರು ಸ್ವಾಹ, ಮಮ ಕಾರ್ಯ ಸಿದ್ಧಿಂ ಕುರುಕುರು ಸ್ವಾಹ, ಈ ಮಂತ್ರ ಇರುತ್ತೆ. ಇದು ಹೇಳಬೇಕು. ಆಮೇಲೆ ಮಾರನೇ ದಿನ ಆ ಗಿಡನ ತರಲಿಕ್ಕೆ ಹೋಗಬೇಕು. ಗಿಡನ ತರಲಿಕ್ಕೆ ಹೋದಾಗ ನೀವು ಇನ್ನೊಂದು ಮಂತ್ರವನ್ನು ನಾನು ಕೊಡ್ತೀನಿ, ಬೇರೆ ಮಂತ್ರ. ಆವಾಗಲೇ ನಾನು ಒಂದು ಮಂತ್ರ ಕೊಟ್ಟೆ, ಅದು ಗಿಡವನ್ನು ತರೋದಕ್ಕೆ ಮೊದಲನೇ ದಿನ ಆಯಿತು. ಇವಾಗ ನಾನು ಬೇರೆ ಮಂತ್ರ ಕೊಡ್ತೀನಿ. ಈ ಮಂತ್ರವನ್ನು ನೀವು ಗಿಡವನ್ನು ಕೀಳುವುದಕ್ಕೆ ಮೊದಲು, ಅಂದರೆ ಮಾರನೇ ದಿನ ಈ ಮಂತ್ರವನ್ನು ನೀವು ಹೇಳಬೇಕು. ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ? ಈ ಮಂತ್ರವನ್ನು ಹೇಳಬೇಕು. ಈ ಮಂತ್ರವನ್ನು ಹೇಳಿ ಆ ಗಿಡವನ್ನು ಕೀಳಬೇಕು. ಆಮೇಲೆ ಗಿಡವನ್ನು ಕಿತ್ತ ಮೇಲೆ ಹಿಂದಕ್ಕೆ ತಿರುಗಿ ನೋಡಬಾರ್ದು, ಮನೆಯವರೆಗೂ ಬಂದುಬಿಡಬೇಕು. ಅಥವಾ ನಿಮ್ಮ ದೇವಸ್ಥಾನ ಅಥವಾ ಮಠ ಯಾವುದೋ ಒಂದು, ಗೊತ್ತಾಯ್ತಲ್ಲ? ಮತ್ತೆ ಮನೆಗೆ ಬಂದು ಅಥವಾ ನಿಮ್ಮ ದೇವಸ್ಥಾನ, ಗುಡಿ ಏನೋ ಇದೆ, ಅಲ್ಲಿಗೆ ಬಂದು ಆ ಗಿಡ ನೀಟಾಗಿ ತೊಳಿಬೇಕು. ತೊಗೊಂಡು ಬರೋ ಒಂದೇ ಗಿಡ ಅಂತಲ್ಲ, ಒಂದು 3 ಗಿಡನೋ 5 ಗಿಡನೋ 9 ಗಿಡನೋ ತೊಗೊಂಡು ಬನ್ನಿ, ಪರವಾಗಿಲ್ಲ. ಮನೆ ಹತ್ರ ತಂದಮೇಲೆ ಅದನ್ನು ನೀಟಾಗಿ ತೊಳೆದು ಆಮೇಲೆ ಸ್ವಲ್ಪ ಒಣಗಿಸ್ಬೇಕು. ನೆನಪಿಟ್ಕೊಡಿ, ಸ್ವಲ್ಪ ಒಣಗಿಸ್ಬೇಕು. ಅಂದರೆ ಸ್ವಲ್ಪ ಕೂಲಾಗಿರೋ ಕಡೆ ಒಣಗಿಸಿ, ಇಲ್ಲಾಂದ್ರೆ ಅಲ್ಲಿ ತುಂಬ ಬಿಸಿಲಲ್ಲಿ ಒಣಗಿಸ್ಬಾರ್ದು. ಒಂಚೂರು ಹಂಗೆ ಒಣಗಿಸ್ಬೇಕು. ಒಣಗಿಸಿ ಅದನ್ನು ಎಲ್ಲ ನೀಟಾಗಿ ಶುದ್ಧ ಮಾಡಿ, ಬೇರೆಲ್ಲಿ ಮಣ್ಣು ಗಿಣ್ಣು ಏನು ಇರಬಾರ್ದು, ಅಷ್ಟು ಶುಭ್ರವಾಗಿ ತೊಳಿಬೇಕು. ಒಣಗಿಸಿ ಇಟ್ಕೊಳ್ಳಿ. ಅದನ್ನು ಆದಷ್ಟು ದೇವ್ರ ಮನೆ
ಅಥವಾ ಶುದ್ಧವಾದ ಜಾಗದಲ್ಲಿ ಒಂದು ನೀಟಾಗಿ ಒಂದು ಒಳ್ಳೆ ಕವರ್ನಲ್ಲಿ ಇಟ್ಕೊಳ್ಳಿ, ಪರವಾಗಿಲ್ಲ. ಅಥವಾ ಒಂದು ಒಳ್ಳೆ ಡಬ್ಬದಲ್ಲಿ ಹಾಕ್ಕೊಳ್ಳಿ, ತುಂಬ ಒಣಗಿಸಿದ್ಮೇಲೆ. ಸ್ವಲ್ಪ ಚೆನ್ನಾಗಿ ಅಂದರೆ ಒಣಗಬಾರ್ದು, ತುಂಬ ನೆರಳಲ್ಲೇ ಆದಷ್ಟು ಡ್ರೈ ಮಾಡ್ಬೇಕು ಅದನ್ನು. ಆಮೇಲೆ ಒಳ್ಳೆ ಡಬ್ಬದಲ್ಲಿ ಅದನ್ನು ಹಾಕಿ ಇಟ್ಕೋಬೇಕು. ಈ ರೀತಿ ಮಾಡ್ಕೊಂಡಂಥ ಈ ಒಂದು ವಸ್ತುವನ್ನು, ಈ ಒಂದು ಗಿಡಮೂಲಿಕೆಯನ್ನು ನೀವು ಇನ್ನೊಂದು ಬೀಜಾಕ್ಷರ ಮಂತ್ರ ಕೊಡ್ತೀನಿ. ಈಗ ಇನ್ನೊಂದು ಬೀಜಾಕ್ಷರ ಮಂತ್ರ ನೋಡಿ, ಸ್ಕ್ರೀನ್ ಮೇಲೆ ನೀವು ನೋಡ್ಬೋದು. ಇದು 3ನೇ ಮಂತ್ರ. ಮೊದಲ ಮಂತ್ರ ಮಮ ಕಾರ್ಯ ಸಿದ್ಧಿಂ ಕುರು ಕುರು ಸ್ವಾಹ, ಅಂದರೆ ಅದು ಗಿಡ ಕೀಳಕ್ಕೆ ಹೋದ್ರಲ್ಲ ಅವತ್ತು. 2ನೇ ಮಂತ್ರ ಮಾರನೇ ದಿನ ನೀವಾಗ ಗಿಡ ಕೀಳ್ತೀರಲ್ಲ ಆವಾಗ ಒಂದು ಮಂತ್ರ ಕೊಟ್ಟಿದ್ದೀವಿ, 2 ಮಂತ್ರ ಆಯಿತು. ಈಗ ಇದು 3ನೇ ಮಂತ್ರ. ಈ 3ನೇ ಮಂತ್ರ ಬಂದು ಗಿಡ ಕಿತ್ತು ತಂದು ಅದನ್ನು ನೀಟಾಗಿ ಒಣಗಿಸಿ ಇಟ್ಕೊತೀರಲ್ಲ ಆವಾಗ. ಇದರಿಂದ ಏನು ಪ್ರಯೋಜನ ಅಂತ ನೋಡೋಣ ನಿಮಗೆ. ಇದರಿಂದ ಏನಪ್ಪ ಪ್ರಯೋಜನ ಅಂದರೆ, ಈ ಗಿಡದಿಂದ ನೀವು ಈ ಮಂತ್ರವನ್ನು ಪಠನೆ ಮಾಡಿ. ಯಾವ ಮಂತ್ರ? ಇವಾಗ ಒಂದು ಮಂತ್ರ ಕೊಡ್ತೀನಲ್ಲ, ಇದನ್ನು ನೀವು 21 ದಿನ ಪಠನೆ ಮಾಡಬೇಕು. ಈ ಮಂತ್ರವನ್ನು ಒಂದು ಸಾರಿ ಕೂತ್ಕೊಂಡ್ರೆ 10 ನಿಮಿಷ ಹೇಳ್ಕೋಬೇಕು. ಒಂದು ಸಾರಿ ಕೂತ್ಕೊಂಡ್ರೆ 10 ನಿಮಿಷ ಹೇಳಬೇಕು. ಈ ಮಂತ್ರ ಕೊಡ್ತಾ ಇದ್ದೀನಿ ನೋಡಿ, 3ನೇ ಮಂತ್ರ ಇದು. ಈ ಮಂತ್ರ ಕೊಡ್ತಾ ಇದ್ದೀನಿ, ಒಂದು ಸಾರಿ ಕೂತ್ಕೊಂಡ್ರೆ 10 ನಿಮಿಷ. ಅದೇ ರೀತಿ ಬೆಳಗ್ಗೆಯಿಂದ ರಾತ್ರಿ ಮಲಗೋವರೆಗೂ 5 ಸಾರಿ ನೀವು ಕೂತ್ಕೋಬೇಕು, 10 ನಿಮಿಷ. ಹಾಗೆ ಮಾಡಿದ್ರೆ 1000 ಜಪ ಆಗುತ್ತೆ. ಈಗ 21 ದಿನ ಮಾಡಬೇಕು ಈ ಮಂತ್ರಕ್ಕೆ. ಪ್ರತಿ ಬುಧವಾರ ನೈವೇದ್ಯ ಸಮರ್ಪಣೆ. ಪ್ರತಿ ಬುಧವಾರ ನೈವೇದ್ಯ ಏನಾದರೂ ಸ್ವೀಟು ಅಥವಾ ಕಡುಬು, ಮೇಯ್ನ್ ಕಡುಬು ಮಾಡಿದ್ರೆ ಒಳ್ಳೆಯದು. ಹಾಗೆ ಇದಕ್ಕೆ ಬೇಕಾದಂಥ ಮಂತ್ರ, ಬೀಜಾಕ್ಷರ ಮಂತ್ರ ಕೊಟ್ಟಿದ್ದೀನಿ. ಇದು ಬಂದು ವಿಘ್ನೇಶ್ವರ, ಕುಮಾರಸ್ವಾಮಿ, ರುದ್ರದೇವ, ಶಂಕರ, ಕಾಳಿ ಇವ್ರಿಗೆಲ್ಲ ಸೇರುತ್ತೆ. ಈ ಗಿಡಮೂಲಿಕೆ ಏನೇನಕ್ಕಾಗುತ್ತೆ ಅಂದರೆ ನೋಡ್ರಿ, ಇದರಲ್ಲಿರುವ ಎಲೆಗಳು ಮಯೂರಶಿಖಿ ಅಥವಾ ಅನಂತ ಶೇಷನಾಗ ಶಿರ. ಅನಂತ ಶೇಷನಾಗ ಅಂದ್ರೆ ಏನು? ಸಹಸ್ರಾರು ತಲೆಗಳು ಅನಂತ ಶೇಷನಿಗೆ, ನಾಗನಿಗೆ, ಅನಂತ ನಾಗನಿಗೆ ಸಹಸ್ರಾರು ಶಿರಗಳಿರುತ್ತೆ, ಎಡೆ ಹತ್ಕೊಂಡಿರ್ತಾನೆ. ಶೇಷನಾಗ ಅದೇ ರೀತಿ ನೋಡಿದರೆ ಎಲೆಗಳು ಆಕಾಶದ ಕಡೆ ನೋಡಿರುತ್ತೆ, ಅದೋ ಮುಖವಾಗಿ ಆಕಾಶದ ಕಡೆ ಎಲೆಗಳು, ಸಹಸ್ರಾರು ತಲೆಗಳಿರುತ್ತೆ. ಹಾಗೆ ನವಿಲಿರುತ್ತಲ್ಲ, ಮಯೂರ ಶಿಖಿ ಅಂತೀವಿ. ನವಿಲುಗಳ ಒಂದು ಏನು ಗರಿಗಳಿದೆ, ಶಿಖಿ, ಮಯೂರ ಶಿಖಿ ಆ ಥರನೂ ಇರುತ್ತೆ. ಮಯೂರ ಅಂದರೆ ಏನು? ಸುಬ್ರಹ್ಮಣ್ಯ ವಾಹನ. ಅದಕ್ಕೆ ಇದನ್ನು ನಾವು ಸುಬ್ರಹ್ಮಣ್ಯ ನಾಗಶಿರ, ಸುಬ್ರಹ್ಮಣ್ಯನ ಶಿರ ನೋಡಿದ್ರಲ್ಲ, ನಾಗಶಿರ, ಆದಿಶೇಷ, ಆ ರೀತಿ ಇರುತ್ತೆ. ಅಥವಾ ಮಯೂರ ಶಿಖಿ ಅಂತ ಕೂಡ ಕರಿತೀವಿ. ಇದನ್ನು ನೀವು ಈಗ ಈ ಬೀಜಾಕ್ಷರ ಮಂತ್ರದಿಂದ 21 ದಿನ ಆಚರಣೆ ಮಾಡ್ತೀರಾ. ಹಾಗೆ ಪ್ರತಿ ಬುಧವಾರ ಏನಾದರೂ ಒಂದು ನೈವೇದ್ಯ, ಕಡುಬು ಮಾಡಿದ್ರೆ ಭಾಳ ಒಳ್ಳೆಯದು, ಅಥವಾ ಸ್ವೀಟು. 21 ದಿನ ಆದಮೇಲೆ ನೀವು ಇದಕ್ಕೆ ನಿಮಗೆ ಒಂದು ಸಿದ್ಧಿ ಆಗಿರುತ್ತೆ. ಆಮೇಲೆ ನೀವು ದಿನ 1000 ಏನು ಜಪ ಮಾಡಬೇಕಾಗಿಲ್ಲ. ದಿನ ನೀವು 1000 ಜಪ ಮಾಡಬೇಕಾಗಿಲ್ಲ. 21 ದಿನ ಆದಮೇಲೆ 21 ದಿನ ಆದಮೇಲೆ ಈ ಗಿಡದ ಮೂಲಕ ಏನಿದೆ, ಇದರ ಬೇರು, ಕಾಂಡ, ಅದರದ್ದು ಎಲೆದು ತೊಟ್ಟಿರುತ್ತಲ್ಲ, ಅದು ತಾಯ್ತಗಳಲ್ಲಿ ಹಾಕ್ಬೋದು. ತಾಯ್ತ ರೆಡಿ ಮಾಡ್ಕೋಬೋದು ನೀವು. ಬೀಜಾಕ್ಷರ ಮಂತ್ರ ನಿಮಗೆ ಏನು, ನಾನು ತಾಯ್ತಕ್ಕೆ ಹಾಕೋಕ್ಕೆ ಬೇರೆ ಇರುತ್ತೆ ಬೀಜಾಕ್ಷರ ಮಂತ್ರ. ನೋಡ್ರಿ, ತಾಯ್ತದಲ್ಲಿ ಹಾಕೋಕ್ಕೆ ಬೇರೆ ಮಂತ್ರ ಕೊಡ್ತೀನಿ, ಬೀಜಾಕ್ಷರ ಮಂತ್ರ. ನೆನಪಿಟ್ಕೊಳ್ಳಿ. ಫಸ್ಟು ಇದನ್ನು ಕೀಳೋದಕ್ಕೆ ಮೊದಲು ಒಂದು ಮಂತ್ರ ಹೇಳಿರ್ತೀರ. ಅದು ಮಾರನೇ ದಿನ ನೀವು ಕೇಳಕ್ಕೆ ಹೋದಾಗ ಇನ್ನೊಂದು ಮಂತ್ರ ಹೇಳಿರ್ತೀರ. 2ನೇದು, 3ನೇದು ಆ ಗಿಡನ ಕಿತ್ಕೊಂಡು ಬಂದು ಮನೆಯಲ್ಲಿ ಜಪ ಮಾಡೋಕ್ಕೆ ಒಂದು ಮಂತ್ರ ಇರುತ್ತೆ. ಗುರುಗಳಾದವ್ರಿಗೆ ಹೇಳ್ತಾ ಇದ್ದೀನಿ, ಮಂತ್ರವಾದಿಗಳಿಗೆ, ಗುರುಗಳಿಗೆ, ಮಾಂತ್ರಿಕರಿಗೆ, ಗುರುಗಳಿಗೆ ಹೇಳ್ತಾ ಇದ್ದೀನಿ, ಮಂತ್ರಸಿದ್ಧಿ ಮಾಡ್ಕೊಳ್ಳೋರಿಗೆ. ಅಲ್ಲಿಗೆ 3 ಮಂತ್ರ ಆಯಿತು. ಈಗ 4ನೇ ಮಂತ್ರ ಕೊಡ್ತಾ ಇದ್ದೀನಿ. 4ನೇ ಮಂತ್ರ ಏನಪ್ಪ ಅಂದರೆ, ತಾಯ್ತದ ಒಳಗಡೆ ಹಾಕೋಕ್ಕೆ ಬೀಜಾಕ್ಷರ ಮಂತ್ರ ಕೊಡ್ತೀನಿ. ಇದು ಮನೆಗಳು ಮಾಡಿಕೊಂಡು ಮನೆಗಳಲ್ಲಿ ಬರಿಬೇಕು. ಬರೆದು ನೀವು ಯಾವಾಗ ಬರಿಬೇಕಂದ್ರೆ, ಇದನ್ನು ಬುಧವಾರ ಬರಿಬೇಕು, ನೆನಪಿಟ್ಕೊಳ್ಳಿ. ಗ್ರಹಣ ಕಾಲಗಳಲ್ಲಿ ಬರಿಬೇಕು, ನೆನಪಿಟ್ಕೊಳ್ಳಿ. ಪೌರ್ಣಮಿ ಕಾಲಗಳಲ್ಲಿ, ಪೌರ್ಣಮಿಯಲ್ಲಿ ಬರಿಬೇಕು. ಹಾಗೆ ಪುಣ್ಯ ಕಾಲಗಳು, ಗ್ರಹ ಬಲಗಳು ಸರಿ ಇರತಕ್ಕಂಥ ಕಾಲಮಾನಗಳಲ್ಲಿ ಇದನ್ನು ಬರಿಬೇಕು. ನಕ್ಷತ್ರ ಪುಣ್ಯ ಕಾಲಗಳಿರೋವಾಗ. ಓಕೆನಾ? ಈ ಮಂತ್ರವನ್ನು ಬರೆದು ಇಟ್ಕೊಬಿಡಿ. ತಾಯ್ತದಲ್ಲಿ ಆ ಶೀಟಲ್ಲಿ ಬರೀರಿ, ತಾಯ್ತದಲ್ಲಿ ಹಾಕಿ. ಅದರ ಜೊತೆಯಲ್ಲಿ ಈ ಒಂದು ಶಿಖೆ ಇದೆ, ಮಯೂರ ಶಿಖೆ ಇದೆ, ಇದರ ಬೇರು, ಕಾಂಡ, ಎಲ್ಲ ಇದನ್ನು ಹಾಕ್ಬೋದು. ಇಷ್ಟು ಮಂತ್ರಸಿದ್ಧಿಗೆ ಯೋಗ್ಯ. ಆಮೇಲೆ ಅದರಲ್ಲಿ ಕಸ್ತೂರಿ, ಆಮೇಲೆ ಗೊರಚಾರ, ಆಮೇಲೆ ಭೂತಾಳೆ ಚಕ್ಕೆದ ಒಂದು ಚೂರು, ಇದೆಲ್ಲ ಹಾಕ್ಕೊಳ್ಳಿ. ಯಾವುದಕ್ಕೆ? ತಾಯ್ತದಕ್ಕೆ. ಆಮೇಲೆ ಅಶ್ವಗಂಧ, ಇದು ಕೂಡ ಹಾಕ್ಕೊಳ್ಳಿ ತಾಯ್ತದ ಒಳಗಡೆ. ಇಷ್ಟು ಆದ ಮೇಲೆ ನಿಮಗೆ ಇನ್ನೇನಪ್ಪ ಅಂದರೆ, ನೆಕ್ಸ್ಟು ಇದು ಆಯುರ್ವೇದಿಕ ಮೆಡಿಸನ್. ಏನೇನಕ್ಕಾಗುತ್ತೆ ಆಯುರ್ವೇದಿಕ ಮೆಡಿಸನ್? ಇದರ ಚೂರ್ಣ ಪುಡಿ. ಈ ಪುಡಿಯನ್ನು ಒಂದೊಂದು ಚೂರು ಹಾಲಿನಲ್ಲಿ ಅಥವಾ ಇದರ ಕಾಂಡ, ಇದರ ಎಲೆ ಎಲ್ಲ ಕುದಿಸಿ, ನೀರಿನಲ್ಲಿ ಕುದಿಸಿ ದಿನಕ್ಕೆ 2 ಬಾರಿ, ಕೆಲವರು ಒಂದು
ಸ್ವಲ್ಪ ಸ್ವಲ್ಪ ಅಂದರೆ ಅದು ಜಾಸ್ತಿ ಆಗಬಾರ್ದು, ಸ್ವಲ್ಪ ಸ್ವಲ್ಪ ಹಾಕಬೇಕು. ಅರ್ಧ ಟೀ ಸ್ಪೂನ್ ಅಷ್ಟು ಪುಡಿ ಹಾಕ್ಬೇಕಷ್ಟೇ. ಅರ್ಧ ಟೀ ಸ್ಪೂನ್ ಪುಡಿ ಹಾಕಿದ್ರೂ ನಡೀತದೆ, ಇಲ್ಲ ಕಾಲು ಭಾಗ ಹಾಕಿದ್ರೂ ನಡೀತದೆ. ಇದನ್ನು ನೀರಿನಲ್ಲಿ ಅಥವಾ ಹಾಲಿನಲ್ಲಿ ಕುದಿಸಿ ಪುಡಿಯನ್ನು ಬೇರೆಯವ್ರಿಗೆ ಯಾರಿಗೆ ಕೊಡಬೇಕಂದ್ರೆ ಹೊಟ್ಟೆ ಒಳಗೆ ಜಂತು ಹುಳ, ಆ ಹುಳ ಈ ಹುಳ ಇರುತ್ತಲ್ಲ ಅವ್ರಿಗೆ ಕೊಡಬೇಕು. ದಿನ 2 ಬಾರಿ ಕೊಡಬೇಕು, ದಿನಕ್ಕೆ 2 ಸಾರಿ ಕೊಡಬೇಕು, ಅದು ಊಟದ ಮುಂಚೆ ಕೊಡಬೇಕು. ಈ ರೀತಿ ಒಂದು ವಾರ ಮಾಡಿದ್ರೆ, ದಿನ 2 ಸ್ಪೂನ್ ಕುಡಿದ್ರೆ 1 ವಾರ ಹೊಟ್ಟೆ ಒಳಗಿರುವ ಹುಳುಗಳೆಲ್ಲ ಈಚೆ ಬಂದ್ಬಿಡುತ್ತೆ ಸತ್ತು ಹೋಗಿ. ಜಂತು ಹುಳುಗಳು, ಕೊಕ್ಕೆ ಹುಳುಗಳು ಇವೆಲ್ಲ ಹೊಟ್ಟೆ ಒಳಗಿರೋ ಹುಳುಗಳು ಕೆಳಗಡೆ ಬಂದ್ಬಿಡುತ್ತೆ. ಇದು ಒಂದು ಮೆಡಿಸನ್ನು, ಚಿಕ್ಕ ಮಕ್ಕಳಿಗೂ ಕೊಡ್ಬೋದು, ಆದರೆ ಭಾಳ ಕಡಿಮೆ ಪ್ರಮಾಣದಲ್ಲಿ ಕೊಡಿ. ವಾರಕ್ಕೆ ಎರಡು ಬಾರಿ ಅವರಿಗೆ ಹಾಲಿನಲ್ಲಿ ಮಿಕ್ಸ್ ಮಾಡಿ ಕೊಡ್ಬೇಕು ಪುಡಿನ, ಚಿಕ್ಕ ಮಕ್ಕಳಿಗಾದರೆ. ಗೊತ್ತಾಯ್ತಲ್ಲ? ಆಮೇಲೆ ನೋಡಿ, ಆಮೇಲೆ ನೀವು ಈ ಬೀಜಾಕ್ಷರ ಮಂತ್ರವನ್ನು ಹೇಳ್ಕೊತೀರ. ಇದೆಲ್ಲ ಹೇಳ್ಕೊಂಡ್ಮೇಲೆ ನಿಮ್ಗೆ ಸಿದ್ಧಿ ಆಗುತ್ತೆ. ಸಿದ್ಧಿ ಆದಮೇಲೆ ನೀವು ಬೇರೆಯವ್ರಿಗೆ ಬರೀ 108 ಸಾರಿ ಹೇಳಿದ್ರೆ ಸಾಕು, ಯಾರಿಗಾದ್ರೂ ಕೊಡೋವಾಗ. ಈ ತಾಯ್ತ ಅಥವಾ ಈ ಗಿಡಮೂಲಿಕೆ ಏನು ಪೌಡ್ರ್ ಇದೆ ಅದು ಅವ್ರಿಗೆ ಕೊಟ್ಟಾಗ ದೈಹಿಕವಾಗಿ ಆರೋಗ್ಯ ಲಭಿಸುತ್ತೆ, ಮಾನಸಿಕವಾಗಿ ಭಾವನಾತ್ಮಕವಾಗಿ ಗುರು ದೈವ ಆಶೀರ್ವಾದ ಇರುತ್ತೆ. ಯಾಕಂದರೆ ಮಂತ್ರಸಿದ್ಧಿ ಆಗಿರುತ್ತೆ. ಗೊತ್ತಾಯ್ತಲ್ಲ? ಇಲ್ಲ ಇದು ಯಾವುದು ಮಂತ್ರಸಿದ್ಧಿ ಬೇಡ, ಏನೂ ಬೇಡ, ಇದನ್ನು ಕಿತ್ಕೊಂಡ್ಬರ್ತೀವಿ, ಒಣಗಿಸ್ತೀವಿ, ಪುಡಿ ಮಾಡಿ ಯಾರಿಗೋ ಕೊಡ್ತೀವಿ ಅಂದರೆ ಹಂಗೆ ಮಾಡ್ಕೋಬೋದು, ಅದೇನು ತಪ್ಪಿಲ್ಲ. ಒಟ್ಟಿನಲ್ಲಿ ಇದು ಭಾಳ ಉಪಯೋಗ. ಆಯುರ್ವೇದಿಕ್ ಮೆಡಿಸನ್ ಇರುತ್ತೆ. ನೀವು ಗ್ರಂಥಿ ಅಂಗಡಿಯಲ್ಲಿ ಸಿಗುತ್ತೆ, ಗ್ರಂಥಿ ಅಂಗಡಿಗಳಲ್ಲಿ ಎಲ್ಲಿ ಬೇಕಾದ್ರೂ ತೊಗೋಬೋದು. ಅಥವಾ ಕಳಿಸ್ಕೊಡಿ ನಮಗೆ ಅಂದರೆ ಕೊರಿಯರಲ್ಲಿ ಕಳಿಸ್ಕೊಡ್ತೀವಿ, ಕೊರಿಯರ್ ಪೋಸ್ಟ್ನಲ್ಲಿ ಕಳಿಸ್ಕೊಡ್ತೀವಿ. ಆ ರೀತಿನೂ ನೀವು ತರಿಸ್ಕೋಬೋದು, ತೊಗೋಬೋದು. ಗೊತ್ತಾಯ್ತಲ್ಲ? ಇಲ್ಲ ಹತ್ತಿರದಲ್ಲಿ ನಿಮ್ಗೆ ಎಲ್ಲಾದರೂ ಸಿಗುತ್ತೆ ಅಂದರೆ ಅಲ್ಲೇ ತೊಗೋಬೋದು. ಗೊತ್ತಾಯ್ತಲ್ಲ? ಇಲ್ಲ ಬೀಜಾಕ್ಷರ ಮಂತ್ರ ಬೇಕು, ಇಲ್ಲ ಸಿದ್ಧಿ ಮಾಡ್ಕೋಬೇಕು ಅಂದರೆ ಇಲ್ಲಿ ಕೂಡ ನೀವು ದೀಕ್ಷೆ ತೊಗೋಬೋದು. ಆನ್ಲೈನಲ್ಲೇ ನಾವು ದೀಕ್ಷೆ ಕೊಡ್ತೀವಿ. ಮಂತ್ರಸಿದ್ಧಿ ಮಂತ್ರ ಉಪದೇಶ ಇರುತ್ತೆ ಪ್ರತಿ ಭಾನುವಾರ, ಮಂಗಳವಾರ, ಶುಕ್ರವಾರ ತೊಗೋಬೋದು. ಒಟ್ಟಿನಲ್ಲಿ ನಿಮ್ಗೆ ಎಲ್ಲ ರೀತಿಯ ಅನುಕೂಲ ಒಂದು ಇಲ್ಲಿರುತ್ತೆ. ಈ ಗಿಡಮೂಲಿಕೆಯಿಂದ ಇನ್ನೂ ಒಂದು ಉಪಯೋಗ ಇದೆ. ಏನಪ್ಪ ಅಂದರೆ ಈ ಗಿಡಮೂಲಿಕೆಯ ಚೂರ್ಣ ಇದೆಯಲ್ಲ, ಪುಡಿ, ಈ ಪುಡಿಯನ್ನು ಯಾರಿಗಾದರೂ ಹರಿತವಾದ ಕತ್ತಿಯಿಂದ ಅಥವಾ ಎಲ್ಲಾದರೂ ಕೆಳಗಡೆ ಬಿದ್ದು ಅಥವಾ ಎಲ್ಲಾದರೂ ಆಕ್ಸಿಡೆಂಟ್ ಆಗಿ ಏನಾದರೂ ಶರೀರ ಕೊಯ್ಕೊಂಡೋಗಿದ್ರೆ, ಹರಿದುಕೊಂಡೋಗಿ ರಕ್ತ ಸುರಿತಾ ಇದ್ದರೆ ರಕ್ತ ಸುರಿಯುವ ಕಟ್ಟಾದಂತಹ ಭಾಗಕ್ಕೆ, ಗಾಯಗಳಿಗೆ ರಕ್ತ ಸುರಿಯುವಾಗ ಕಟ್ಟಾದಂತಹ ಭಾಗಕ್ಕೆ ಈ ಚೂರ್ಣವನ್ನು ಹಾಕಬೇಕು. ಮೊದಲು ತೊಳಿಬೇಕು. ಸ್ವಲ್ಪ ಏನನ್ನು ತೊಳಿಬೇಕು? ಆ ರಕ್ತ ಸುರಿತಾ ಇರುತ್ತಲ್ಲ ಆ ಭಾಗವನ್ನು ತೊಳಿಬೇಕು. ತೊಳೆದು ಒಳ್ಳೆ ಶುದ್ಧವಾದ ನೀರಿನಲ್ಲಿ ತೊಳೆದು ಅಲ್ಲಿ ನೀವು ನೀಟಾಗಿ ಒರೆಸಿ ಆಮೇಲೆ ಜಾಗ ಮಾಡಿಕೊಂಡು, ಅಥವಾ ನೀಟಾಗಿ ಒರೆಸಿ ಜಾಗ ಮಾಡಿಕೊಂಡು ಈ ಒಂದು ಚೂರ್ಣವನ್ನು ಅದರಲ್ಲಿ ಹಾಕಿದರೆ, ಈ ಪುಡಿಯನ್ನು ಹಾಕಿದರೆ, ಲೇಪನ ಮಾಡಿದ್ರೆ ರಕ್ತ ಸುರಿಯೋದು ನಿಲ್ಲುತ್ತೆ, ರಕ್ತ ಎಪ್ಪಕಟ್ಟುತ್ತೆ, ರಕ್ತ ಗಡ್ಡೆ ಕಟ್ಟುತ್ತೆ, ಎಪ್ಪಕಟ್ಟುತ್ತೆ. ಆಗ ರಕ್ತ ಸುರಿಯೋದು ನಿಂತೋಗುತ್ತೆ. ಇಲ್ಲ ಅಂದ್ರೆ ರಕ್ತ ಸುರಿತಾನೆ ಇರುತ್ತೆ. ರಕ್ತ ಸುರಿಬಾರ್ದು ಅಂದರೆ ಈ ಪುಡಿಯಲ್ಲಿ ಲೇಪನ ಮಾಡಬೇಕು, ಸ್ವಲ್ಪ ಅಚ್ಚುಕಟ್ಟಾಗಿ ಲೇಪನ ಮಾಡಬೇಕು. ಆಗ ರಕ್ತ ಸುರಿಯೋದು ನಿಂತೋಗುತ್ತೆ, ರಕ್ತ ಎಪ್ಪಗಟ್ಟಿ. ಅರ್ಥ ಆಯ್ತಲ್ಲ? ಇದು ಒಂದು ಉಪಯೋಗ ಆಗುತ್ತೆ. ಜಂತು ಹುಳ ಎಲ್ಲ ಮಕ್ಕಳಿಗೆ, ದೊಡ್ಡವರಿಗೆ ಇದರ ಪುಡಿಯನ್ನು ಹಾಲಿನಲ್ಲಿ ಅಥವಾ ನೀರಿನಲ್ಲಿ ಮಿಕ್ಸ್ ಮಾಡಿ, ಟೀ ಕಾಪಿನಲ್ಲಿ ಮಿಕ್ಸ್ ಮಾಡಿ ಕುಡಿದ್ರೆ ದಿನಕ್ಕೆ 2 ಬಾರಿ ಒಂದೊಂದು ಚೂರು ಚೂರ್ಣ ಪುಡಿ ದಿನಕ್ಕೆ 2 ಬಾರಿ ಕುಡಿದ್ರೆ, 1 ವಾರ ಕುಡಿದ್ರೆ ಹೊಟ್ಟೆ ಒಳಗಿಡುವ ಕೆಟ್ಟ ಹುಳುಗಳು, ಜಂತು ಹುಳುಗಳು ಹೊರಗಡೆ ಬಂದ್ಬಿಡ್ತವೆ ಸತ್ತವಾಗಿ. ಗೊತ್ತಾಯ್ತಲ್ಲ? ಈ ರೀತಿ ಒಂದು ವ್ಯವಸ್ಥೆ ಇರುತ್ತೆ. ಈ ಪುಡಿಯನ್ನು ಈ ರೀತಿ ಕೂಡ ಯೂಸ್ ಮಾಡ್ಕೋಬೋದು. ಓಕೆನಾ? ಇಷ್ಟು ಈ ಒಂದು ಏನು ಮಯೂರ ಶಿಖೆ ಇದೆ ಅಥವಾ ಸುಬ್ರಹ್ಮಣ್ಯ ನಾಗಶಿರ ಅಥವಾ ಅನಂತ ಶೇಷನಾಗಶಿರ, ಈ ಒಂದು ಗಿಡಮೂಲಿಕೆಯ ಮಹತ್ವ ಇದು. ಸದ್ಯಕ್ಕಿಷ್ಟು ಒಂದು ಚಿಕ್ಕದಾಗಿ ನಿಮಗೆ ಇದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ. ಯಾವುದನ್ನು ಅತಿಯಾಗಿ ಸೇವನೆ ಮಾಡಬಾರ್ದು. ಮಕ್ಕಳ ಬಗ್ಗೆ, ಗರ್ಭಿಣಿ ಸ್ತ್ರೀಯರ ಬಗ್ಗೆ, ಬಾಣಂತಿಯರ ಬಗ್ಗೆ ಎಚ್ಚರಿಕೆ ಅಂದಿರಿ. ಗುರುಗಳ ಹತ್ರ ತಿಳ್ಕೊಂಡು ಅವ್ರಿಗೆ ಮೆಡಿಸನ್ನ ಯಾವ ಪ್ರಮಾಣದಲ್ಲಿ ಕೊಡಬೇಕಂತ ಅವ್ರ ಹತ್ರ ಸಲಹೆ ತಗೊಂಡು ಕೊಡಿ. ಓಕೆನಾ? ಯಾವುದೇ ಗಿಡಮೂಲಿಕೆ ಆಗಲಿ, ಇದೇ ಅಲ್ಲ, ಎಲ್ಲವೂ ಅಷ್ಟೆ. ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಒಳ್ಳೆಯದಾಗಲಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಮಾಡಿ. ಹಾಗೆ ಮುಂದಿನ ಭಾಗ ನೋಡಿ, ಹಿಂದಿನ ಭಾಗ ನೋಡಿ, ಸಾಕಷ್ಟು ನಿಮಗೆ ಮಾಹಿತಿ ಸಿಗ್ಬೋದು. ಓಕೆ, ನಿಮ್ಗೆ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಒಂದು ಲೈಕ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಓಕೆ, ಹಾಗೆ ನಮ್ಮದು ಇನ್ನೊಂದು ಚಾನಲ್ ಇದೆ ನಾಗಸೃಷ್ಟಿ ಅಂತ, ಅದರಲ್ಲಿ ಕೂಡ ನೋಡಿ.
ನಿಮ್ಗಳಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.